ಕೇವಲ 1 ತಿಂಗಳ ಹಿಂದೆ ಇಡೀ ದೇಶ ಆಕೆಯ ಕಡೆ ತಿರುಗಿ ನೋಡ್ತಾ ಇತ್ತು. 34 ವರ್ಷಗಳ ಕಮ್ಯುನಿಸ್ಟ್ ಸಾಮ್ರಾಜ್ಯವನ್ನ ಉರುಳಿಸಿದ್ದ ಆ ಕಬ್ಬಿಣದ ಮಹಿಳೆಯ ಕೋಟೆ ಈಗ ಕಣ್ಣೆದುರೆ ಚೂರ್ಚೂರಾಗ್ತಿದೆ. ಶತ್ರುಗಳು ಹೊರಗಿಲ್ಲ, ಬದಲಾಗಿ ಆಕೆಯ ಸ್ವಂತ ನಾಯಕರೇ ಆಕೆಯ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಯೋಚನೆ ಮಾಡಿ, 1 ತಿಂಗಳ ಹಿಂದೆ 10 ಕೋಟಿ ಜನರನ್ನ ಆಳುತ್ತಿದ್ದ ನಾಯಕಿ ಇವತ್ತು ತನ್ನದೇ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಸ್ನೇಹಿತರೆ, ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ತುಂಬಾನೇ ಕಾಮನ್. ಆದರೆ ಒಂದು ಬೃಹತ್ ರಾಜಕೀಯ ಸಾಮ್ರಾಜ್ಯ ಕೇವಲ ಒಂದೇ 1 ತಿಂಗಳಲ್ಲಿ ಇಸ್ಪೀಟ್ ಎಲೆಗಳ ಬಂಗ್ಲೆ ತರ ಕುಸ್ತು ಬೀಳೋದನ್ನ ನೀವೆಂದಾದರೂ ನೋಡಿದ್ದೀರಾ? ಹೌದು, ನಾವು ಮಾತನಾಡ್ತಾ ಇರೋದು ಪಶ್ಚಿಮ ಬಂಗಾಳದ ಭಾರತದ ಅತಿ ಪ್ರಬಲ ರಾಜಕೀಯ ಪಕ್ಷವಾದ ತೃಣಮೂಲ ಕಾಂಗ್ರೆಸ್ ಅಂದ್ರೆ TMC ಬಗ್ಗೆ. ದೀದಿ ಮಮತಾ ಬ್ಯಾನರ್ಜಿ ಒಂದ್ ಕಾಲದಲ್ಲಿ ಟೈಮ್ ಮ್ಯಾಗಝಿನ್ನ ವಿಶ್ವದ 100 ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ರಾರಾಜಿಸಿದ ನಾಯಕಿ. ಇವತ್ತು ಆಕೆಯ ಪಕ್ಷದಲ್ಲೇ ಆಕೆಗೆ ಜಾಗವಿಲ್ಲದಂತಾಗಿದೆ. ಈ ಕತೆ ಯಾವುದೇ ಬಾಲಿವುಡ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇಲ್ಲ. ಹಾಗಾದ್ರೆ ಏನಿದು? ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವ ರಾಜಕೀಯ ಭೂಕಂಪ. ಮುಕ್ಕಾಲು ಪಾಲು ಶಾಸಕರು ಯಾಕೆ ಬಂಡಾಯ ಎದ್ದಿದ್ದಾರೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಕಥೆಯ ಆಳಕ್ಕೆ ಹೋಗಬೇಕು ಅಂದರೆ ನಾವು ಸ್ವಲ್ಪ ಹಿಂದಕ್ಕೆ ಅಂದರೆ 2011ರ ಸಮಯಕ್ಕೆ ಹೋಗಬೇಕು. ಆಗ ಪಶ್ಚಿಮ ಬಂಗಾಳದಲ್ಲಿ ಸತತ 34 ವರ್ಷಗಳ ಕಾಲ ಕಮ್ಯುನಿಸ್ಟರು ಆಳ್ವಿಕೆ ನಡೆಸಿದ್ರು. ಅವರನ್ನ ಸೋಲಿಸೋದು ಅಸಾಧ್ಯ, ಅದು ಯಾರಿಂದಲೂ ಸಾಧ್ಯವಿಲ್ಲ ಅಂತಾಲೇ ಇಡೀ ದೇಶ ಅಂದ್ಕೊಂಡಿತ್ತು. ಆದರೆ ಒಬ್ಬ ಒಂಟಿ ಮಹಿಳೆ ರಣಚಂಡಿಯಂತೆ ಹೋರಾಡಿ ಆ 34 ವರ್ಷಗಳ ಸುದೀರ್ಘ ಕಮ್ಯುನಿಸ್ಟ್ ಸರ್ಕಾರವನ್ನೇ ಧೂಳಿಪಟ ಮಾಡಿದ್ರು. ಅವರೇ ಮಮತಾ ಬ್ಯಾನರ್ಜಿ. ಅಲ್ಲಿಂದ ಸತತ 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನ ತಮ್ಮ ಅಂಗೈಯಲ್ಲಿಟ್ಕೊಂಡು ಆಳಿದ್ರು. ತೃಣಮೂಲ ಕಾಂಗ್ರೆಸ್ ಅನ್ನೋದು ಕೇವಲ ಒಂದು ಪ್ರಾದೇಶಿಕ ಪಕ್ಷವಾಗಿರಲಿಲ್ಲ, ಅದೊಂದು ಬೃಹತ್ ಶಕ್ತಿಯಾಗಿ ಬೆಳೆದಿತ್ತು. ಮಮತಾ ಬ್ಯಾನರ್ಜಿ ಭಾರತದ ಅತ್ಯಂತ ಪ್ರಬಲ ವಿರೋಧ ಪಕ್ಷದ ನಾಯಕಿಯಾಗಿ ಹೊರಹೊಮ್ಮಿದ್ರು. ಯಾರೇ ಬಂದರೂ ಈಕೆಯನ್ನ ಅಲ್ಲಾಡಿಸೋದಕ್ಕೆ ಆಗಲ್ಲ ಅನ್ನುವ ಮಟ್ಟಿಗೆ ಬೆಳೆದಿದ್ರು. ಆದರೆ ಕಳೆದ ತಿಂಗಳು ಒಂದು ದೊಡ್ಡ ಬಿರುಗಾಳಿ ಬೀಸುತ್ತೆ. ಅದೇ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯ ಎಂಟ್ರಿ. ಆಡಳಿತ ವಿರೋಧಿ ಅಲೆ, ಧಾರ್ಮಿಕ ಧ್ರುವೀಕರಣ ಮತ್ತು ಮತದಾರರ ಪಟ್ಟಿಯ ವಿವಾದಗಳ ನಡುವೆ 15 ವರ್ಷಗಳ TMC ಆಡಳಿತ ಅಂತ್ಯವಾಯಿತು. ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರಿತು. ಆದರೆ ಸ್ನೇಹಿತರೆ, ಮಮತಾ ಬ್ಯಾನರ್ಜಿಗೆ ನಿಜವಾದ ಶಾಕ್ ಆಗಿದ್ದು ಚುನಾವಣೆಯಲ್ಲಿ ಸೋತಿದ್ದಕ್ಕಲ್ಲ, ಅಸಲಿ ಆಟ ಶುರುವಾಗಿದ್ದೇ ರಿಸಲ್ಟ್ ಬಂದ ಮೇಲೆ. ಚುನಾವಣೆಯಲ್ಲಿ ಸೋತರೂ ಕೂಡ TMC ಸಂಪೂರ್ಣವಾಗಿ ನಾಶವಾಗಿರಲಿಲ್ಲ. ಯಾಕಂದ್ರೆ ಅವರಿನ್ನೂ 2.6 ಕೋಟಿ ವೋಟ್ ತೆಗೆದುಕೊಂಡಿದ್ರು. ಅಂದ್ರೆ ಬಿಜೆಪಿಗೆ ಸಿಕ್ಕಿದ್ದಕ್ಕಿಂತ ಕೇವಲ 30 ಲಕ್ಷ ವೋಟ್ ಮಾತ್ರ ಕಡಿಮೆ. ಇಂದಿಗೂ ಅವರ ಬಳಿ 40% ವೋಟ್ ಬ್ಯಾಂಕ್ ಇದೆ. 80 ಶಾಸಕರು ಮತ್ತು 28 ಸಂಸದರಿದ್ದಾರೆ. ಇಷ್ಟು ದೊಡ್ಡ ಬಲ ಇದ್ದಾಗ ಪಕ್ಷ ಮತ್ತೆ ಫೈಟ್ ಬ್ಯಾಕ್ ಮಾಡಬೇಕು ಅಲ್ವಾ, ಪ್ಲಾನ್ ಮಾಡಬೇಕು ಅಲ್ವಾ? ಆದರೆ ಆಗಿದ್ದೇ ಬೇರೆ. ಚುನಾವಣೆ ಮುಗಿದು ಕೇವಲ ಕೆಲವೇ ವಾರಗಳಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಯಿತು. TMCಯ ಶಾಸಕರು, ಬರೋಬ್ಬರಿ ಮುಕ್ಕಾಲು ಪಾಲು ಶಾಸಕರು ಮಮತಾ ಬ್ಯಾನರ್ಜಿ ಹಾಗೂ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಬಂಡಾಯ ಎದ್ದುಬಿಟ್ರು. ಇದು ಸಣ್ಣ ಪುಟ್ಟ ಬಂಡಾಯ ಅಲ್ಲ ಸ್ನೇಹಿತರೆ. ಈ ಬಂಡಾಯದಲ್ಲಿ ಶಾಸಕರು ನೇರವಾಗಿ ಪಕ್ಷದ ಶಾಸಕಾಂಗ ವಿಭಾಗವನ್ನೇ ಹೈಜಾಕ್ ಮಾಡಿಕೊಂಡ್ರು. ತಮ್ಮದೇ ಆದ ವಿರೋಧ ಪಕ್ಷದ ನಾಯಕನನ್ನ ತಾವೇ ಕೂರಿಸಿಕೊಂಡ್ರು. ಅಷ್ಟೇ ಅಲ್ಲ, ಸ್ವತಃ ಮಮತಾ ನಾಯಕತ್ವದ ವಿರುದ್ಧವೇ ನಮ್ಮ ಸಹಿಗಳನ್ನ ಫೋರ್ಜರಿ ಮಾಡಲಾಗಿದೆ ಅಂತ ಕ್ರಿಮಿನಲ್ ಆರೋಪ ಮಾಡಿಬಿಟ್ರು. ತಾನು ಯಾರನ್ನ ನಂಬಿ ಪಕ್ಷ ಕಟ್ಟಿದ್ರೋ ಅವರೆಲ್ಲರೂ ಈಗ ಎದುರು ನಿಂತು ಗುರಾಯಿಸ್ತಾ ಇದ್ದಾರೆ. ನಿಮಗೆ ಇದೇ ದೊಡ್ಡ ಶಾಕ್ ಅನಿಸ್ತಾ ಇದೆಯಾ? ಇರಿ, ಅಸಲಿ ಟ್ವಿಸ್ಟ್ ಇರೋದೇ ದೆಹಲಿಯಲ್ಲಿ. ಈ ಬಂಡಾಯದ ಬೆಂಕಿ ಬರೀ ಬಂಗಾಳಕ್ಕೆ ಸೀಮಿತವಾಗಿಲ್ಲ, ದೆಹಲಿಗೂ ವ್ಯಾಪಿಸಿದೆ. TMCಯ 28 ಸಂಸದರ ಪೈಕಿ ಬರೋಬ್ಬರಿ 20 ಜನ ಸಂಸದರು ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದು ನಾವು ಪಕ್ಷದಿಂದ ಹೊರಬಂದು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸೇರುತ್ತೇವೆ ಅಂತ ಹೇಳಿದ್ದಾರಂತೆ. ಯೋಚನೆ ಮಾಡಿ, ಇಡೀ ಪಕ್ಷವೇ ಇಬ್ಬಾಗ ಆಗುವ ಹಂತಕ್ಕೆ ಬಂದು ನಿಂತಿದೆ. ಇದರ ಗ್ರೌಂಡ್ ರಿಯಾಲಿಟಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದರೆ ಒಂದು ಉದಾಹರಣೆ ಕೊಡ್ತೀವಿ ಕೇಳಿ. 2028ರಲ್ಲಿ ಫಾಲ್ಟಾ ಅನ್ನುವ ಕ್ಷೇತ್ರದಲ್ಲಿ TMC ಅಭ್ಯರ್ಥಿ 56% ವೋಟ್ ತೆಗೆದುಕೊಂಡು ಭರ್ಜರಿಯಾಗಿ ಗೆದ್ದಿದ್ರು. ಆದರೆ ಇವತ್ತು ಅಲ್ಲಿ ಮರುಚುನಾವಣೆ ನಡೆದಾಗ ಅಲ್ಲಿ ಕನಿಷ್ಠ ಒಬ್ಬ ಕ್ಯಾಂಡಿಡೇಟ್ನ ನಿಲ್ಲಿಸೋದಕ್ಕೂ ಕೂಡ ಆ ಪಕ್ಷಕ್ಕೆ ಆಗ್ತಿಲ್ಲ.
ಒಮ್ಮೆ ಲಕ್ಷ ಜನ ಸೇರ್ತಿದ್ದ ಮಮತಾ ಬ್ಯಾನರ್ಜಿ ಅವರ ರ್ಯಾಲಿಗಳಲ್ಲಿ ಇತ್ತೀಚೆಗೆ ಜೂನ್ ತಿಂಗಳಲ್ಲಿ ನಡೆದ ಮೀಟಿಂಗಿಗೆ ಬಂದವರು ಕೇವಲ ಕೆಲವೇ 100 ಜನ ಮಾತ್ರ. ಅಷ್ಟೇ ಅಲ್ಲ, ಪ್ರತಿದಿನ ಬೆಳಗಾದರೆ ಸಾಕು ಟಿಎಂಸಿ ನಾಯಕರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗ್ತಾ ಇದೆ. ಪಕ್ಷದ ಕಚೇರಿಗಳು ಖಾಲಿ ಹೊಡಿತಿವೆ. ಯಾವ ನಾಯಕರನ್ನ ನೋಡಿ ಜನ ನಡುಗುತ್ತಿದ್ರೋ ಇವತ್ತು ಅದೇ ನಾಯಕರ ಮೇಲೆ ಅವರದ್ದೇ ಏರಿಯಾದಲ್ಲಿ ಪಬ್ಲಿಕ್ ಆಗಿ ಅಟ್ಯಾಕ್ ಆಗ್ತಿದೆ. ಇದನ್ನು ನೋಡಿದರೆ ಒಂದು ಕಾಲದ ಅತಿ ದೊಡ್ಡ ಸಾಮ್ರಾಜ್ಯ ಕಣ್ಣೆದುರೇ ಮಣ್ಣಾಗುತ್ತಿರೋದು ಸ್ಪಷ್ಟವಾಗಿ ಕಾಣ್ತಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರಬಹುದು, ಯಾಕೆ ಹೀಗಾಗ್ತಿದೆ? ಯಾಕೆ ಈ ಕಬ್ಬಿಣದ ಮಹಿಳೆಯ ಸಾಮ್ರಾಜ್ಯ ಎಷ್ಟು ಬೇಗ ಕುಸಿತಾ ಇದೆ? ಇದಕ್ಕೆ ರಾಜಕೀಯ ತಜ್ಞರು ಅದ್ಭುತವಾದ ಕಾರಣ ಕೊಡ್ತಾರೆ. ಹಿಂದೆ ಇದ್ದ ಕಮ್ಯುನಿಸ್ಟ್ ಪಾರ್ಟಿಗೆ ಒಂದು ಗಟ್ಟಿಯಾದ ಐಡಿಯಾಲಜಿ ಇತ್ತು. ಆದರೆ ಟಿಎಂಸಿಗೆ ಅಂತಹ ಯಾವ ಸಿದ್ಧಾಂತನೂ ಇರಲಿಲ್ಲ. ಈ ಪಕ್ಷ ನಿಂತಿದ್ದೆ ಕೇವಲ 2 ಕಂಬಗಳ ಮೇಲೆ. ಒಂದು, ಮಮತಾ ಬ್ಯಾನರ್ಜಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ. ಎರಡನೇದು, ಅಧಿಕಾರ ಮತ್ತು ಸರ್ಕಾರದ ದುಡ್ಡು. ಮಮತಾ ಬ್ಯಾನರ್ಜಿ ಅವರು ಇಡೀ ಬಂಗಾಳವನ್ನ ಕಂಟ್ರೋಲ್ ಮಾಡೋದಕ್ಕೆ ಪಕ್ಷದ ನಿಯಮಗಳಿಗಿಂತ ಲೋಕಲ್ ಡಾನ್ಗಳ ತರ ಇದ್ದ ನಾಯಕರ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ರು. ಅಧಿಕಾರ ಇದ್ದಾಗ ಈ ಲೋಕಲ್ ನಾಯಕರು ಏನ್ ಬೇಕಾದರೂ ಮಾಡಿಕೊಂಡು ಮೆರಿತಿದ್ರು. ಆದರೆ ಈಗ ಅಧಿಕಾರನೂ ಇಲ್ಲ. ಅತ್ತ ಮಮತಾ ಬ್ಯಾನರ್ಜಿ ಅವರು ಕೂಡ ಸ್ವತಃ ಕೋಲ್ಕತ್ತಾದ ಚುನಾವಣೆಯಲ್ಲಿ ಸೋತಿದ್ರಿಂದ ಅವರ ಗೆಲ್ಲಿಸಲೇಬೇಕು ಅನ್ನುವ ವರ್ಚಸ್ಸು ಡ್ಯಾಮೇಜ್ ಆಗಿದೆ. ಈಗ ಈ ಲೋಕಲ್ ನಾಯಕರಿಗೆ ಭಯ ಶುರುವಾಗಿದೆ. ಎಲ್ಲಿ ನಮ್ಮ ಮೇಲೆ ಪೊಲೀಸ್ ಕೇಸ್ ಬೀಳುತ್ತೋ, ಎಲ್ಲಿ ವಿರೋಧಿಗಳು ಅಟ್ಯಾಕ್ ಮಾಡ್ತಾರೋ ಅಂತ. ಇಲ್ಲಿಯೇ ನೋಡಿ ಅಸಲಿ ಗೇಮ್ ಶುರುವಾಗೋದು. ಈ ಹೆದರಿರುವ ನಾಯಕರಿಗೆ ರಕ್ಷಣೆ ಬೇಕು. ಆ ರಕ್ಷಣೆಯ ಛತ್ರಿಯಾಗಿ ಈಗ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ನ ರಾಹುಲ್ ವರ್ಮಾ ಅವರು ಹೇಳುವ ಪ್ರಕಾರ ಈಗಿನ ಕಾಲದಲ್ಲಿ ಒಬ್ಬಿಬ್ರು ನಾಯಕರು ಪಕ್ಷ ಬಿಡಲ್ಲ, ಇಡೀ ಫ್ಯಾಕ್ಷನ್ ಅಂದ್ರೆ ಗುಂಪೇ ಬಿಡುತ್ತೆ. ಮತ್ತೊಂದು ಪ್ರಮುಖ ಕಾರಣ ಕುಟುಂಬ ರಾಜಕಾರಣದ ಶಾಪ. ಪ್ರಾದೇಶಿಕ ಪಕ್ಷಗಳಲ್ಲಿ ಪಕ್ಷ ಕಟ್ಟಿದ ನಾಯಕರನ್ನ ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಅದೇ ನಾಯಕರು ಅಧಿಕಾರವನ್ನ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟಾಗ ಬೇರೆಯವರು ಒಪ್ಪಲ್ಲ. ಮಹಾರಾಷ್ಟ್ರದ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ತಮ್ಮ ಮಗ ಆದಿತ್ಯನಿಗೆ ಅಧಿಕಾರ ಕೊಟ್ಟಾಗ ದೊಡ್ಡ ಬಂಡಾಯ ಆಯ್ತು ತಾನೆ. ಇಲ್ಲೂ ಅದೇ ಆಗ್ತಿದೆ. ಮಮತಾ ಬ್ಯಾನರ್ಜಿ ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿಗೆ ಪವರ್ ಕೊಡೋದಕ್ಕೆ ಹೋದದ್ದೇ ಈ ಬಂಡಾಯಕ್ಕೆ ಮೂಲ ಕಾರಣ ಅಂತಾರೆ ತಜ್ಞರು. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರ ಕತೆ ಮುಗಿತಾ? ಬಂಗಾಳದಲ್ಲಿ ಅವರ ಅಧ್ಯಾಯ ಕ್ಲೋಸ್ ಆಯ್ತಾ? ಸದ್ಯ 71 ವರ್ಷದ ಈ ದಿಟ್ಟ ನಾಯಕಿ ಇವತ್ತಿಗೂ ಹಠ ಬಿಟ್ಟಿಲ್ಲ. ಅವರು ಈ ಬಂಡಾಯಗಾರರನ್ನ ಅವಕಾಶವಾದಿಗಳು ಅಂತ ಕರೆದಿದ್ದಾರೆ. ಇಷ್ಟು ದಿನ ಅಧಿಕಾರದ ಸುಖ ಅನುಭವಿಸಿದ್ರು. ಈಗ ನಾವು ಸೋತ ತಕ್ಷಣ ಬೇರೆ ಪಕ್ಷದ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಗುಡುಗಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ? ದೆಹಲಿಯಲ್ಲಿರುವ ಸಂಸದರು ನಿಜವಾಗ್ಲೂ ಪಕ್ಷ ಒಡೆದರೆ ಟಿಎಂಸಿಯ ಕತೆ ನಿಜಕ್ಕೂ ಮುಗ್ದೇ ಹೋಗಬಹುದು. ಆದರೆ ರಾಜಕೀಯ ಪಂಡಿತರ ಪ್ರಕಾರ ಮಮತಾ ಬ್ಯಾನರ್ಜಿಯನ್ನ ಇಷ್ಟು ಬೇಗ 0 ಅಂತ ಬರೆದು ಹಾಕೋದಕ್ಕೆ ಆಗಲ್ಲ. ಬಂಗಾಳದಲ್ಲಿ ಇಂದಿಗೂ ಜನರನ್ನ ಸೆಳೆಯುವ, ಜನ ತಿರುಗಿ ನೋಡುವ ಒಂದೇ ಒಂದು ಮುಖ ಅಂದರೆ ಅದು ಮಮತಾ ಬ್ಯಾನರ್ಜಿ ಅವರದ್ದು ಮಾತ್ರ. ಆದರೆ ಸ್ನೇಹಿತರೆ, ಈ ಬಾರಿ ಪರಿಸ್ಥಿತಿ ತುಂಬಾನೇ ಭಿನ್ನವಾಗಿದೆ. ಕೇವಲ ವರ್ಚಸ್ಸು ಇದ್ರೆ ಸಾಲದು, ಪಕ್ಷವನ್ನ ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಬೇಕು. ಸ್ವಜನ ಪಕ್ಷಪಾತ ಬಿಟ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಜೀವನ ಪೂರ್ತಿ ಅಸಾಧ್ಯವಾದದ್ದನ್ನೇ ಸಾಧಿಸಿಕೊಂಡು ಬಂದ ಮಮತಾ ಬ್ಯಾನರ್ಜಿ ಎದುರು ಈಗ ಜೀವನದ ಅತಿ ದೊಡ್ಡ ಸವಾಲಿದೆ. ಒಂದು ಸರ್ಕಾರವನ್ನ ಉರುಳಿಸೋದು ಸುಲಭ, ಆದರೆ ತನ್ನ ಸ್ವಂತ ನಾಯಕರೇ ಕೈಕೊಟ್ಟಾಗ ಸಂಪೂರ್ಣ ಕುಸಿದು ಬಿದ್ದಿರುವ ಸ್ವಂತ ಸಾಮ್ರಾಜ್ಯವನ್ನ ಶೂನ್ಯದಿಂದ ಮತ್ತೆ ಕಟ್ಟೋದು ಇದೆಯಲ್ಲ, ಅದು ಯುದ್ಧಕ್ಕಿಂತ ಕಠಿಣ. ಆ ಕಬ್ಬಿಣದ ಮಹಿಳೆ ಕರಗಿ ನೀರಾಗ್ತಾಳ ಅಥವಾ ಇದೇ ಬೆಂಕಿಯಲ್ಲಿ ಬೆಂದು ಹೊಸ ಅಸ್ತ್ರವಾಗಿ ಹೊರಬರ್ತಾಳ? ಅದನ್ನ ಕಾಲವೇ ಉತ್ತರಿಸಬೇಕು. ಸ್ನೇಹಿತರೆ, ಈ ರಾಜಕೀಯ ಹೈಡ್ರಾಮಾದ ಬಗ್ಗೆ ನಿಮ್ಗೇನನ್ಸ್ತು? ಮಮತಾ ಬ್ಯಾನರ್ಜಿ ಮತ್ತೆ ಕಂಬ್ಯಾಕ್ ಮಾಡ್ತಾರಾ ಅಥವಾ ಅವರ ರಾಜಕೀಯ ಶಕೆ ಅಂತ್ಯವಾಯಿತಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.